ಇದು ಕಣಜದ ಗೂಡಿಗೆ ಕೈ ಹಾಕೋ ಕೆಲಸ. ಎಸ್ ಎಲ್ ಭೈರಪ್ಪನವ್ರ ಬಗ್ಗೆ ಮಾತಾಡೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಕನ್ನಡದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಸಮಪ್ರಮಾಣದ ಪರ ಮತ್ತು ವಿರೋಧಗಳನ್ನು ಏಕಕಾಲದಲ್ಲಿ ಸೃಷ್ಟಿಸ್ಕೊಂಡಿರ್ತಕ್ಕಂಥ ಕೆಲವು ಲೇಖಕರಲ್ಲಿ ಭೈರಪ್ಪನವರು ಕೂಡ ಒಬ್ಬರು ಅಂತ ಅಂದ್ಕೊಂಡಿದ್ದೇನೆ. ಅದರಿಂದಲೇ ಅವ್ರ ಬಗ್ಗೆ ನೀವು ವಸ್ತುನಿಷ್ಠವಾಗಿ ಮಾತಾಡ್ತೀವಿ ಅಂತ ಹೊರಟಾಗ ಅವರನ್ನು ವಿರೋಧಿಸುವ ಮತ್ತು ಅವರನ್ನು ಸಮರ್ಥಿಸುವ ಎರಡೂ ಪಕ್ಷಗಳವರೆಗೂ ಕೂಡ ಸಂಪೂರ್ಣವಾದ ಸಮಾಧಾನ ಆಗೋದಿಲ್ಲ. ಆದರೆ ಹಾಗೆ ಮಾಡಬೇಕಾದ್ದು ಸಾಹಿತ್ಯದ ಓದಿನ, ಸಾಹಿತ್ಯದ ವಿಮರ್ಶೆಯ ಜವಾಬ್ದಾರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ದೃಷ್ಟಿಯಲ್ಲಿ ನೋಡಿದಾಗ ಭೈರಪ್ಪನವರು ಕನ್ನಡದ ಜನಪ್ರಿಯ ಕಾದಂಬರಿಕಾರರು ಅಂತ ಹೇಳ್ತಾ ಇದ್ದಾಗೇ ಯಾವ ಜನ ಮತ್ತು ಯಾಕೆ ಅನ್ನೋ ಪ್ರಶ್ನೆ ಕೇಳ್ಕೋಬೇಕಾಗುತ್ತೆ. ಹಾಗೆಯೇ ಕನ್ನಡದ ಪ್ರಮುಖ ಕಾದಂಬರಿಕಾರರು ಅಂತ ಹೇಳಿದಾಗಲೂ ಕೂಡ ಯಾಕೆ ಅವರು ಪ್ರಮುಖರು ಅಂತ ಹೇಳೋದನ್ನು ವಿವರಿಸಬೇಕಾದಂಥ ಜವಾಬ್ದಾರಿ ನಮ್ಮೇದಿರುತ್ತೆ. ನನ್ನ ಪ್ರಕಾರ ಈ ಎರಡೂ ನೆಲೆಗಳಲ್ಲಿ ಭೈರಪ್ಪನವ್ರನ್ನ ಕುರಿತು ಮಾತಾಡಬಹುದು. ಅವರು ಹೇಗೆ ಪ್ರಮುಖ ಕಥೆಗಾರರು ಮತ್ತು ಹೇಗೆ ಜನಪ್ರಿಯ ಕಥೆಗಾರರು ಅಂತ. ಅಲ್ಲದೆ ಪ್ರಾಯಶಃ ಕನ್ನಡದಲ್ಲಿ ಭೈರಪ್ಪನವರಷ್ಟು ಇತರ ಭಾರತೀಯ ಭಾಷೆಗಳಿಗೆ ಅನುವಾದವಾಗಿರ್ತಕ್ಕಂಥ ಲೇಖಕರು ಬಹಳ ಕಡಿಮೆ. ಹಾಗಾಗಿ ಅಖಿಲ ಭಾರತೀಯ ಓದುಗರನ್ನು ಕೂಡ ಸಂಸ್ಕೃತಕ್ಕೂ ಅನುವಾದ ಆಗಿದವರು ಕಾದಂಬರಿಗಳು ಅಂತ ನಾನು ಕೇಳಿದ್ದೀನಿ. ಯಾವ ಜನ ಅದನ್ನು ಓದ್ತಾರೆ ಅನ್ನೋ ಪ್ರಶ್ನೆ ಆಗಲೂ ಕೂಡ ಹುಟ್ಕೊಳ್ಳುತ್ತೆ. ಆದರೆ ಇಷ್ಟು ಹೇಳಿದ ಮೇಲೂ ಕೂಡ ಒಬ್ಬ ಕಾದಂಬರಿಕಾರರನ್ನು ನೋಡುವ ಬಗೆ ತುಂಬ ಎಚ್ಚರಿಕೆಯಿಂದ ನೋಡಿದಾಗ ಭೈರಪ್ಪನವರನ್ನು ಇವತ್ತು ಅಪ್ರೋಪ್ರಿಯೇಟ್ ಮಾಡಿಕೊಂಡು ಇವ ನಮ್ಮವ ಅಂತ ಕರೆಯುವಂಥ ಒಂದು ಮನೋಧರ್ಮ ಇದೆಯಲ್ಲ, ಅದರ ಆಚೆಗೂ ಅವರನ್ನು ನೋಡುವ ಸಾಧ್ಯತೆಗಳ ಬಗ್ಗೆ ಯೋಚನೆ ಮಾಡಬೇಕಾಗಿ ಬರುತ್ತೆ. ಅದಕ್ಕೆ ಸ್ವತಃ ಅವರೂ ಕಾಂಟ್ರಿಬ್ಯೂಟ್ ಮಾಡಿದ್ರ ಅನ್ನೋ ಪ್ರಶ್ನೆ ಆಮೇಲೆ ಕೇಳ್ಕೋಬೇಕಾದ್ದು. ಆದರೆ ಅವರ ಬರವಣಿಗೆ ಏನಂದರೆ ಬಿಡಿಸಿ ನೋಡೋಕ್ಕೆ ಸಾಧ್ಯವಾ, ಬಿಡಿಸಿ ನೋಡಿದ್ರೆ ಹೇಗಿರುತ್ತೆ ಅನ್ನೋ ಪ್ರಶ್ನೆ ಮುಖ್ಯವಾದ್ದು ಅಂತ ಕಾಣುತ್ತೆ. ಬಿಕಾಸ್ ನಮ್ಮ ಕಾಲವೇ ಈ ರೀತಿಯ ಅಪ್ರೋಪ್ರಿಯೇಷನ್ಗಳ ಕಾಲ. ಭಗತ್ ಸಿಂಗ್ನಿಂದ ಶುರು ಮಾಡಿಕೊಂಡು ಡಿ ವಿ ಗುಂಡಪ್ಪನವರವರೆಗೆ ಈ ರೀತಿಯ ಇವ ನಮ್ಮವ ಅಂತ ಹೇಳ್ತಕ್ಕಂಥ ಹೋರಾಟಗಳು ನಡೀತಾನೇ ಇರುತ್ತೆ. ಆದರೆ ನಮ್ಮ ಓದು ಇವನ್ನ ಮೀರೋದು ಹೇಗೆ ಅನ್ನೋ ಪ್ರಶ್ನೆಯೂ ಅಷ್ಟೇ ಮುಖ್ಯವಾದ್ದು. ನನಗೆ ತೋರೋ ಹಾಗೆ ಭೈರಪ್ಪನವರ ಬರವಣಿಗೆಯ ಬದುಕಲ್ಲಿ 2 ಪರ್ವಗಳಿದೆ ಅಂತ ಕಾಣುತ್ತೆ. 2ನೇ ಪರ್ವ ಸುಮಾರು ಒಂದು 20 ವರ್ಷಗಳ ನಂತರ ಶುರುವಾಗಿತ್ತು. ಅದು ಅವರನ್ನು ಬಿಂಬಿಸುವ ಕೆಲಸ, ಅವರನ್ನು ಒಂದು ಐಕಾನ್ ಆಗಿ ಮಾಡುವ ಪ್ರಯತ್ನ ನಡೆದ ಕೆಲಸ. ಅದಕ್ಕಿಂತ ಹಿಂದಿನದು ಅವರು ತಮ್ಮ ನಿಲುವುಗಳ ಚೌಕಟ್ಟಿನಲ್ಲಿಯೇ ತನ್ನ ಬರವಣಿಗೆ ಮಾಡಿಕೊಂಡಿದ್ದ ಕೆಲಸ. ಅವರು ಕರ್ನಾಟಕಕ್ಕೆ ಮರಳಿ ಬರೋ ತನಕ ಎಲ್ಲೆಲ್ಲೋ ಯಾವ್ಯಾವುದೋ ಊರುಗಳಲ್ಲಿ ಇಟ್ಕೊಂಡು ಬರೀತಿದ್ರಲ್ಲ, ಆಗ ಆತ ಅನ್ಯಭಾಷಿಕ ವಾತಾವರಣದಲ್ಲಿ ಬೆಳೀತಕ್ಕಂಥ ಕನ್ನಡ ಭಾಷೆಯ ಲೇಖಕ ಆಗಿದ್ದರು. ಕರ್ನಾಟಕಕ್ಕೆ ಬಂದ ಮೇಲೆ ಕಳೆದ ಒಂದು 20 ವರ್ಷಗಳಲ್ಲಿ ಅವರು ಪಡೆದುಕೊಂಡ ಇಮೇಜ್ ಬೇರೆ ಥರದ್ದಾಗಿತ್ತು. ಇದು ಕೇವಲ ಅವರೊಬ್ಬರಿಗಲ್ಲ, ಕನ್ನಡದ ಅನೇಕ ಲೇಖಕರಿಗೆ, ಬೇರೆ ಬೇರೆ ಲೇಖಕರಿಗೆ ಅನ್ವಯ ಆಗೋದ್ರಿಂದ ಆ ಮಾತನ್ನು ನಾನು ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಅದಕ್ಕೆ ಮುಂಚೆ ಕೂಡ ಕಾದಂಬರಿ ರಚನೆಯನ್ನು ಮಾತ್ರ ತನ್ನ ಮುಖ್ಯ ಮಾಧ್ಯಮ ಅಂತ ಅಂದುಕೊಂಡ, ಬರೀ ಕಾದಂಬರಿಗಳನ್ನೇ ಬಹುವಾಗಿ ಬರೆದ ಈ ಲೇಖಕರ ಬರವಣಿಗೆಯಲ್ಲಿ ಕಾದಂಬರಿಯ 2 ಬಗೆಗಳಿದೆ ಅಂತ ಕಾಣುತ್ತೆ. ಒಂದು, ತನ್ನ ವೈಚಾರಿಕವಾದ ಸಾಮಾಜಿಕವಾದ ನಿಲುವುಗಳಿಗೆ ಅನುಗುಣವಾಗಿ ಮತ್ತು ವೈಯಕ್ತಿಕವಾದ ನಿಲುವುಗಳಿಗೆ ಅನುಗುಣವಾಗಿ ಒಂದು ಕಥೆಯನ್ನು ಒಗ್ಗಿಸಿಕೊಳ್ಳುವ, ಕಟ್ಟಿಕೊಳ್ಳುವ, ಬೆಳೆಸುವ ಪ್ರಯತ್ನ. ಇನ್ನೊಂದು, ಒಂದು ವಸ್ತುವನ್ನು ತಗೊಂಡು, ತಾತ್ವಿಕ ಸಂಗತಿಯನ್ನು ತೆಗೆದುಕೊಂಡು, ಅದರ ಒಂದು ಸಾಮಾಜಿಕ ಸನ್ನಿವೇಶವನ್ನು ತೆಗೆದುಕೊಂಡು ಅದರ ಹಲವು ನೆಲೆಗಳನ್ನು ನೋಡಲು ಮಾಡುವ ಪ್ರಯತ್ನ.
ಈ 2 ಧಾರೆಯ ಕಾದಂಬರಿಗಳನ್ನು ಭೈರಪ್ಪನವರು ಬರೆದಿದ್ದಾರೆ ಅಂತ ಕಾಣುತ್ತೆ. ನೆಲೆ, ದಾಟು, ಅನ್ವೇಷಣ, ನಿರಾಕರಣ, ಈ ರೀತಿ ಕಾದಂಬರಿ ಹೀಗೆ ನೋಡಬೇಕಾಗುತ್ತೆ. ಆದರೆ ಎಲ್ಲೆಲ್ಲಿ ಅವರು ಸಾಮಾಜಿಕವಾದ ಕಾದಂಬರಿ ವಸ್ತುವನ್ನು ತಗೊಳ್ತಾರೆ, ಆಗ ಆ ಕಾದಂಬರಿಗಳ ಆಕರ್ಷಣೆ, ಓದಿಸಿಕೊಳ್ಳುವ ಬಗೆ, ಅವು ಕಟ್ಟುವ ಕೌಶಲ, ಇವೆಲ್ಲವನ್ನು ಒಂದು ದಿಕ್ಕಲ್ಲಿ ನೋಡಬೇಕಾಗತ್ತೆ, ಮೆಚ್ಕೋಬೇಕಾಗುತ್ತೆ. ನಾನು ಕೂಡ ನನ್ನ ವಿದ್ಯಾರ್ಥಿ ದೆಸೆಯಲ್ಲಿ ಯಾಕೆ ಅವರೆಲ್ಲ ಬರವಣಿಗೆನೂ ಓದ್ಬಿಟ್ಟೆ ನಾನು ಈ ಮಾತನಾಡ್ತಾ ಇರೋದು, ಎಲ್ಲ ಕಾದಂಬರಿಗಳನ್ನು ಓದ್ಬಿಟ್ಟೆ ಈ ಮಾತನಾಡ್ತಾ ಇರೋದು. ದಿಸ್ ರೀಡಬಿಲಿಟಿ ಅಂತ ನಾವು ಯಾವುದನ್ನು ಕರಿತೇವೆ, ಆ ಗುಣ ಅವರ ಬರವಣಿಗೆಯಲ್ಲಿ ಬಹುಮಟ್ಟಿಗೆ ಯಾವಾಗಲೂ ಇರ್ತಾ ಇತ್ತು ಅನ್ನೋದನ್ನು ಯಾರೂ ಕೂಡ ಅಲ್ಲಗಳೆಯೋಕ್ಕಾಗಲ್ಲ. ಮತ್ತಿದು ಪ್ರಗತಿಶೀಲ ಲೇಖಕರಾದ ಅನಾಕ್ರು, ತರಾಸು ಇಂಥವರಲ್ಲಿ ಕಂಡು ಬರ್ತಾ ಇದ್ದಂಥ ರೋಚಕವಾದ ರೀಡಬಿಲಿಟಿಗಿಂತ ಸಾಕಷ್ಟು ಭಿನ್ನವಾದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಅವರ ದೃಷ್ಟಿಕೋನದಲ್ಲಿ ಸಮಕಾಲೀನ ಭಾರತೀಯ ಬದುಕು ಯಾವುದನ್ನು ಪ್ರಗತಿಪರ ಅಂತ ಅಂದ್ಕೊಳ್ಳುತ್ತೆ, ಅದೆಲ್ಲವನ್ನು ಕೂಡ ಹಾಗಲ್ಲ ಅಂತ ಹೇಳಬೇಕು, ಮಂಡಿಸಬೇಕು, ಪ್ರೂವ್ ಮಾಡಬೇಕು ಅನ್ನೋ ಹಠ ಕಾಣ್ತಾ ಹೋಗುತ್ತೆ. ಅದು ಅಂತರ್ಜಾತೀಯ ವಿವಾಹ ಇರಬಹುದು, ಅಂತರ್ಧರ್ಮೀಯ ವಿವಾಹ ಇರಬಹುದು, ಅಥವಾ ವಿಧವಾ ವಿವಾಹ ಇರಬಹುದು, ಕುಟುಂಬ ನಿಯಂತ್ರಣ ಇರಬಹುದು, ಪ್ರೇಮ ವಿವಾಹ ಇರಬಹುದು. ಇದೆಲ್ಲವೂ ಕೂಡ ಅಸಫಲವಾಗುತ್ತೆ ಅಂತ ಬರೆದ್ರೆ, ದುರಂತವಾಗುತ್ತೆ ಅಂತ ಬರೆದ್ರೆ, ನೀನು ಬರೆದ ಹಲವು ಕಾದಂಬರಿಗಳಲ್ಲಿ ಸತತವಾಗಿ ಮತ್ತೆ 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 ಈ ರೀತಿಯ ನಿಲುವುಗಳು ಮತ್ತು ಈ ರೀತಿಯ ತೀರ್ಮಾನಗಳು ಕಂಡು ಬಂದರೆ, ನೀನು ಒಂದು ರೀತಿಯ ಜೀವನ ಕ್ರಮದ ಬಗ್ಗೆ, ಜೀವನ ಶೈಲಿಯ ಬಗ್ಗೆ, ಆಧುನಿಕ ಚಿಂತನೆಯ ಬಗ್ಗೆ ನಿನಗಿರ್ತಕ್ಕಂಥ ವಿರೋಧವನ್ನು ಹೇಳುವಂತಹ ಕತೆಗಳನ್ನು ಆರಿಸ್ಕೋತಾ ಇದೆಯಾ ಮತ್ತು ಕಟ್ತಾ ಇದೆಯಾ ಅಂತ ಅನ್ನೋದು ಒಂದು ಸತ್ಯ. ಅದನ್ನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಅವರ ಅನೇಕರು ಹೇಳ್ತಾರೆ, ನಾನು ನೋಡಿ ಹೌದು ಸರ್ ಈ ಕತೆ ಇದೆಯಲ್ಲ, ಕವಲು ಇದೆಯಲ್ಲ ಇಂಥದ್ದು ನೋಡಿದ್ದೀನಿ, ನಮ್ಮ ಕಣ್ಣೆದುರಿಗೆ ನೋಡಿದ್ದೀನಿ. ಇನ್ಯಾವುದೋ ಕತೆ ವಂಶೂರು, ಅಯ್ಯೋ ಅದು ಗೊತ್ತು ಸರ್, ನಂಜನಗೂಡಲ್ಲಿ ಆಗಿದ್ದೆ, ಮೈಸೂರಲ್ಲಿ ಆಗಿದ್ದೆ. ಅಂದರೆ ಜೀವನದಲ್ಲಿ ಹಲವು ಬಗೆಯ ಸಂಗತಿಗಳು ನಡೀತಾ ಇರುತ್ತೆ. ನೀನು ಮಾಡಿಕೊಳ್ಳುವ ಆಯ್ಕೆ ಇದೆಯಲ್ಲ, ಅದು ನಿನ್ನ ವೈಚಾರಿಕತೆಗೆ ಅನುಗುಣವಾದ ಆಯ್ಕೆ ಆಗಿಬಿಟ್ರೆ, ನೀನು ಹೇಳುವುದು ಸತ್ಯ, ಆದರೆ ಅದು ಆಂಶಿಕ ಸತ್ಯ, ಅರ್ಧ ಸತ್ಯ, ಅಪೂರ್ಣ ಸತ್ಯ, ಅದರಿಂದಾನೇ ಅದು ಅಸತ್ಯ ಅಂತ ಆಗುತ್ತದೆ. ಇದು ಬಹಳ ಸೂಕ್ಷ್ಮವಾದ ಒಂದು ತರ್ಕ ಇದು. ಹಿಂಗಾಗಿಲ್ವೋ? ದೂರ ಸರಿದರು ಕಥೆಗಳು 4-5 ಪೇರು ಹೇಳಿಬಿಟ್ಟು ಇವರೆಲ್ಲರೂ ಪ್ರೇಮ ವಿವಾಹ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟರು, ಯಾವುದೂ ಆಗಲಿಲ್ಲ. ಆಗದೇ ಇರುವಂಥ ಸಕ್ಸಸ್ಫುಲ್ಲಾಗಿ ಆಗಿರೋದು ಬೇಕಾದಷ್ಟು ಇದೆಯಲ್ಲ, ಅದ್ರ ಬಗ್ಗೆ ನೀವು ಯಾಕೆ ಮೌನ ವಹಿಸ್ತೀರಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಇಂಥ ಕಡೆ ಉತ್ತರ ಸಿಕ್ಕೋದು ಕಷ್ಟ. ಇಲ್ಲಿ ಸೃಜನಶೀಲತೆ ಎನ್ನುವುದು ವೈಚಾರಿಕ ನಿಲುವುಗಳ ಅಡಿಯಾಳ ಆಗಿಬಿಟ್ರೆ, ಆ ಸೃಜನಶೀಲತೆ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಹಾಗೆ ಯೋಚಿಸದೇ ಇರೋರಿಗೆ ಅನುಮಾನ ಬರೋಕ್ಕೆ ಶುರುವಾಗುತ್ತೆ. ಉದ್ದಕ್ಕೂ ಇದನ್ನೇ ಹೇಳ್ತಾ ಇಲ್ಲ, ಯಾಕಿದು, ಇವರ ನಂಬಿಕೆಯ ಸ್ವರೂಪ ಏನು ಅನ್ನೋ ಪ್ರಶ್ನೆ ಹೊಡ್ಕೊಳ್ತೆ. ಈಗ ಫಾರ್ ಎಕ್ಸಾಂಪಲ್ ಮುಪ್ಪಾಡ್ ರಂಗನಾಯಕಂ ಅಂಥವರ ಅತ್ಯಂತ ಪ್ರಗತಿಪರವಾದ ಸಮತಾವಾದಿಯಾದ ಲೇಖಕಿ ತೆಲುಗು ಭಾಷೆಯಲ್ಲಿ ಬಲಿಪೀಠಂ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ. ಆ ಬಲಿಪೀಠಂ ಕಾದಂಬರಿ ಈ ಥರದ ಒಂದು ಮದುವೆಯನ್ನು ತೆಗೆದುಕೊಂಡು ಅದರ ಇತಿಮಿತಿಗಳನ್ನು ಮತ್ತು ಶಕ್ತಿಗಳನ್ನು ಹೇಳ್ತಕ್ಕಂಥ ಒಂದು ದಯವಿಟ್ಟು ಸಿಕ್ಕರೆ ಅದನ್ನು ಓದಿ, ನಾನು ಈ ಕಥೆ ಹೇಳೋಕ್ಕೆ ನನಗೆ ಅವಕಾಶ ಇಲ್ಲ. ಆದರೆ ಅವ್ರ ಒಟ್ಟು ಬರವಣಿಗೆ ಹಿನ್ನೆಲೆಯಲ್ಲಿ ಇದು ಒಂದು ಅನಿಸುತ್ತೆ. ನಿನ್ನ ಬಹುಪಾಲು ಕಾದಂಬರಿಯಲ್ಲಿ ಇದೇ ಥರ ಇದೆ ಎಂದಾಗ ಈ ಧಾರೆ ಇದೆಯಲ್ಲ, ಅದು ವೈಚಾರಿಕತೆಯ ವಿಚಾರಗಳ ಪ್ರತಿಪಾದನೆಗಾಗಿ ಕಟ್ಟಿದ ಅರ್ಧಸತ್ಯಗಳ ಸರಣಿ ಅಂತ ಅನಿಸುತ್ತೆ. ಹಾಗಾದಾಗ ಏನು ಮಾಡ್ತೀರಾ ನೀವು? ಘಟನೆಗಳನ್ನು ಕೂಡ ಅದಕ್ಕೆ ಅನುಗುಣವಾಗಿ ರೂಪಿಸ್ತಾ ಹೋಗ್ಬೋದು. ಆ ಘಟನೆ ಸತ್ಯವಾದರೂ ಅಷ್ಟೇ, ಕಲ್ಪನೆಯಾದರೂ ಅಷ್ಟೇ. ಅನೇಕ ಸಲ ಕಾರಂತರ ಕಾದಂಬರಿಗಳನ್ನು ಮತ್ತು ಇವುಗಳನ್ನ ಪರಸ್ಪರ ಹೋಲಿಸೋ ಪ್ರಯತ್ನ ನಡೀತಾ ಇರುತ್ತೆ. ನಾನು ಗೃಹಭಂಗದಂಥ ಕಾದಂಬರಿ ಬಗ್ಗೆ ಬರೀಬೇಕಾದಾಗ ನನಗೆ ಈ ಥರದ ಒಂದು ಪ್ರಶ್ನೆ ಎದುರಾಯಿತು. ಗೃಹಭಂಗ ಪ್ರಾಯಶಃ ಅವರ ಅತ್ಯಂತ ಜನಪ್ರಿಯವಾದ ಕಾದಂಬರಿ ಅಂತ ಕಾಣುತ್ತೆ. ಆ ವೇಳೆಗಾಗಲೇ ಅವರ ಭಿತ್ತಿ ಎನ್ನೋ ಆತ್ಮಚರಿತ್ರೆ ಬಂದಿತ್ತು. ಆ ಭಿತ್ತಿ ಎನ್ನೋ ಆತ್ಮಚರಿತ್ರೆಗೂ
ಗೃಹಭಂಗದಂಥ ಕಾದಂಬರಿಗೂ ಒಂದನ್ನು ಇನ್ನೊಂದು ಅಕ್ಕಪಕ್ಕ ಇಟ್ಟು ನೋಡಿದಾಗ ನನ್ನ ಬದುಕಿನ ದುರಂತಗಳು, ನಾನು ಸೃಷ್ಟಿಸುವ ಕಾದಂಬರಿಯ ಪಾತ್ರಗಳ ಸ್ವಭಾವಗಳು ನಡುವೆ ಇರತಕ್ಕಂಥ ಸಂಬಂಧ ಯಾವ ಥರದ್ದು? ನೀನು ಕಂಡ ಜೀವನವನ್ನು ಕಟ್ಟಿಕೊಟ್ಟ ಜೀವನವಾಗಿ ಮಾಡಿದಾಗ ಉಂಟಾಗೋದು ಸಮಚಿತ್ತವೋ ಅಥವಾ ಮಿತಿನೋ ಅನ್ನೋ ಪ್ರಶ್ನೆ ನನ್ನನ್ನು ಕಾಡ್ತು. ಒಂದು ಕಾಲಕ್ಕೆ ಎಲ್ಲ ಕಾದಂಬರಿಗಳನ್ನು ಓದಿದ್ರು ಆಗಲೂ ಬೇರೆ ಎಲ್ಲ ಲೇಖಕರ ಬಗ್ಗೆ ಓದುವಾಗಲೂ ಕೂಡ ಭಿನ್ನಾಭಿಪ್ರಾಯಗಳಿದ್ದೇ ಇರುತ್ತೆ. ಕಾರಂತರ ಸಮಗ್ರ ಬರವಣಿಗೆಯನ್ನು ಹಾಗೆ ಸಾರಾಸಗಟಾಗಿ ಒಪ್ಕೊಂಡವನಲ್ಲ ನಾನು. ಬೇರೆ ಅನೇಕ ಲೇಖಕರ ಬಗ್ಗೆನೂ ಈ ಮಾತು ಅನ್ವಯ ಆಗ್ತಾ ಹೋಗುತ್ತೆ. ಆದರೆ ಹಾಗಂದಾಗಲೂ ಕೂಡ ವೈಚಾರಿಕವಾದ ಭಿನ್ನಾಭಿಪ್ರಾಯಗಳು ಬರೆದಿರುವ ರೀತಿಯ ಬಗೆಗಿನ ಒಂದು ಸ್ನೀಕಿಂಗ್ ಅಪ್ರಿಸಿಯೇಷನ್, ಅಂದರೆ ಅನುಮಾನ ಸಹಿತವಾದಂಥ ಮೆಚ್ಚುಗೆ ಎರಡೂ ಕೂಡ ಇರೋದಕ್ಕೆ ಸಾಧ್ಯ ಅಂತ ನಾನು ಒಬ್ಬ ಸಾಹಿತ್ಯದ ಓದುಗನಾಗಿ ಅಂದ್ಕೊಂಡಿದ್ದೀನಿ. ಆದರೆ ಭೈರಪ್ಪನವರ ಇನ್ನೊಂದು ಗುಂಪಿನ ಕಾದಂಬರಿಗಳಿದೆ. ಸಾಕ್ಷಿ, ತಂತು, ಆಮೇಲೆ ನೆಲೆ, ಈ ಥರ ಕಾದಂಬರಿಗಳು, ದಾಟು, ಎಲ್ಲಕ್ಕಿಂತ ಮುಖ್ಯವಾಗಿ ಅಷ್ಟೇ ಪರ್ವ, ಇವೆಲ್ಲವೂ ಕೂಡ ಸಾಮಾಜಿಕವಾದ ಸಮಸ್ಯೆಗಳನ್ನು, ಸಾಮಾಜಿಕವಾದ ರಿಫಾರ್ಮಿಸ್ಟ್ ಅನ್ನಬಹುದಾದ ಸುಧಾರಣಾವಾದಿ ಸಮಸ್ಯೆಗಳನ್ನು ವಸ್ತುವಾಗಿ ಹೊಂದಿಲ್ಲದೆ ಇರತಕ್ಕಂಥ ಕಾದಂಬರಿಗಳ ಬಗ್ಗೆ ಬರೆದಾಗ ಅವರು ಒಂದು ವಸ್ತುವನ್ನು ತೆಗೆದುಕೊಂಡು ಪ್ರೋಬ್ ಮಾಡೋ ರೀತಿ ಇದೆಯಲ್ಲ, ಅಲ್ಲೂ ಕೂಡ ಅದು ಎಲ್ಲ ಮಿತಿಗಳಿಂದ ಮುಕ್ತವಾದನ್ನು ಹೇಳಾದರೆ ಅಲ್ಲಿ ಒಂದು ರೀತಿಯ ಅವರು ಒಬ್ಬ ತತ್ವಶಾಸ್ತ್ರದ ವಿದ್ಯಾರ್ಥಿಯಾಗಿದ್ರು ಅದನ್ನು ಕೂಡ ನಾನು ಮರೀತಿರಲಿಲ್ಲ. ಒಂದು ಫಿಲಸಾಫಿಕಲ್ ಆದ ಒಂದು ಕ್ಯೂರಿಯಾಸಿಟಿ ಇದೆ ಇದರಲ್ಲಿ. ಏನಪ್ಪ ಈ ಸಾವಿನ ಸಮಸ್ಯೆ ಏನು? ನಿರಾಕರಣ ಅಥವಾ ಅನ್ವೇಷಣೆ ಮಾಡ್ತಕ್ಕಂಥ ಹುಡುಕಾಟ ಯಾವುದು? ಕಾಮ ಎನ್ನುವುದು ಹೇಗೆ ಸಾಕ್ಷಿಯ ಕಾದಂಬರಿ ನಾಯಕನಾದ ಮಂಜುನಾಥನಲ್ಲಿ ವಿಜೃಂಭಿತವಾಗುವ ಬಗೆ ಹೇಗೆ? ಅವರು ಮಂಜುನಾಥನ ಒಪ್ತಾರೆ ಅಂತಲ್ಲ, ಮಂಜುನಾಥನನ್ನು ಒಂದು ಪಾತ್ರವಾಗಿ ತೆಗೆದುಕೊಂಡು ಚಿತ್ರಿಸ್ತಾ ಹೋಗ್ತಾರಲ್ಲ. ಈ ರೀತಿಯ ಕಾದಂಬರಿಗಳು ಹುಟ್ಟಿಸುವ ಕುತೂಹಲ, ಎತ್ತುವ ಪ್ರಶ್ನೆಗಳು ಅಪರೂಪವಾದ ಪ್ರಶ್ನೆಗಳು ಅಂತಾನೆ ನಾನು ಅಂದ್ಕೊಂಡಿದ್ದೇನೆ. ಪರ್ವ ಅಂತೂ ಕೂಡ ಹಳೆಯದನ್ನು ಕಟ್ಟುವ ಕಾಣುವ ಒಂದು ಹೊಸ ಪ್ರಯತ್ನವಾಗಿ ಇದು ಮುಖ್ಯವಾಗಿಯೇ ಉಳ್ಕೊಳ್ಳುತ್ತೆ. ನಾವು ಅದರ ಬಗ್ಗೆ ಹೆಚ್ಚಿಗೆ ಚರ್ಚೆ ಆಗದೇ ಇರ್ಬೋದು, ಆದರೆ ಪರ್ವ ಕಾದಂಬರಿ ಹಾಗೆ ಡಿಸ್ಮಿಸ್ ಮಾಡುವಂಥ ಬರವಣಿಗೆ ಅಲ್ವಲ್ಲ. ಕನ್ನಡದ ಮಹಾಭಾರತದ ಕಥಾನಕಗಳ ಸರಣಿಯಲ್ಲಿ ಪರ್ವಕ್ಕೆ ಒಂದು ವಿಶಿಷ್ಟವಾದ ಸ್ಥಾನ ಇದೆಯಾ? ಅದಿದ್ರೆ ಯಾವ ಥರದ್ದು? ಅಲ್ಲೂ ಕೂಡ ಅವರು ಆವರಣದಂಥ ಕಥೆಯಲ್ಲಿ ಹೇಳ್ತಕ್ಕಂಥ ಕಟ್ಟಿಕೊಳ್ಳೋ ಚರಿತ್ರೆಗೂ ಉತ್ತರಕಾಂಡದಂಥ ಕಾದಂಬರಿಯಲ್ಲಿ ಕಟ್ಟಿಕೊಡ್ತಕ್ಕಂಥ ಪುರಾಣಕ್ಕೂ ಇರೋ ವ್ಯತ್ಯಾಸ ಏನು? ಈ ಪರ್ವ ಮತ್ತು ಉತ್ತರಕಾಂಡಗಳಲ್ಲಿ ಮಹಾಭಾರತ ರಾಮಾಯಣಗಳನ್ನು ಮರುಕಾಣುವ ಬಗೆ ಇದೆಯಲ್ಲ, ಈ ಮರುಕಾಣುವ ಬಗೆಯ ಸತ್ಯಗಳು ಅವರು ಒಂದು ಪಕ್ಷ ಸಾಮಾಜಿಕ ಸಮಸ್ಯೆಗಳನ್ನು ನೋಡುವಾಗಲೂ ಇದೇ ಥರ ನಿಲುವಿದ್ರೆ ಏನಾಗ್ತಿತ್ತು ಅನ್ನೋ ಪ್ರಶ್ನೆ ನನ್ನಲ್ಲಿ ಹಲವು ಬಾರಿ ಹುಟ್ಟಿದೆ. ಅಂದರೆ ಒಬ್ಬ ಲೇಖಕನ ಈ ಒಂದು ಛಿದ್ರತೆ ಇದೆ ನೋಡಿ, ಇದನ್ನು ಬರಿಬೇಕಾದ್ರೆ ಹೀಗೆ ಬರೋದು, ಅದನ್ನ ಬರಿಬೇಕಾದ್ರೆ ಹಾಗೆ ಬರೋದು, ನಡುವಿನ ವ್ಯತ್ಯಾಸನ ಹೇಗೆ ಕಟ್ಕೊಳ್ಳೋದು ಇನ್ನೂ ಕೂಡ ಅದು ಸ್ಪಷ್ಟವಾಗಿಲ್ಲ ಅಂತಲೇ ಹೇಳಬೇಕು. ಹಾಗಾದಾಗ ಶೈಲಿ ಹೇಗೆ ಇದ್ರೂ, ಭಾಷೆ ಹೇಗೆ ಇದ್ರೂ ಕಪ್ಪು ಬಿಳುಪು ಪಾತ್ರಗಳನ್ನು ಚಿತ್ರಿಸುವುದರ ಶಕ್ತಿ ಏನು, ಮಿತಿ ಏನು? ಗೃಹಭಂಗದ ಚೆನ್ನಿಗರಾಮಯ್ಯನ ಪಾತ್ರ ಸಿನಿಮಾಗಾದರೂ ನೋಡಿ, ಕಾಸರವಳ್ಳಿಯವರು ಮಾಡಿದ ಸೀರಿಯಲ್ಲಾಗಾದರೂ ನೋಡಿ, ಅಥವಾ ಕಾದಂಬರಿಯಲ್ಲಾದರೂ ನೋಡಿ, ಭಿತ್ತಿಯಲ್ಲಿ ಬರ್ತಕ್ಕಂಥ ಭೈರಪ್ಪನವ್ರ ತಂದೆಯಾಗಾದರೂ ನೋಡಿ, ಕಪ್ಪು ಬಿಳುಪು ಪಾತ್ರಗಳಿಗೆ ಅವು ಎಷ್ಟೇ ಆಕರ್ಷಕವಾಗಿ ಕಂಡರೂ ಕೂಡ ಸಂಕೀರ್ಣತೆಯನ್ನು ಕಳ್ಕೊಳ್ಳುತ್ತಲ್ಲ, ಅದನ್ನೇನು ಮಾಡೋದು? ಈ ಥರ ಪ್ರಶ್ನೆಗಳು ಮತ್ತು ಅದಕ್ಕೋಸ್ಕರನೇ ಸೃಷ್ಟಿಯಾಗುವ ಸನ್ನಿವೇಶಗಳು. ದಾಟು ಅಂತ ಕಾದಂಬರಿ, ತಂತು ಅಂತ ಕಾದಂಬರಿ ಸಮಕಾಲೀನ ಭಾರತದ ರಾಜಕೀಯ ಸನ್ನಿವೇಶಗಳನ್ನು, ಸಾಮಾಜಿಕ ಸನ್ನಿವೇಶಗಳನ್ನು ಕಟ್ಕೊಡೋ ಪ್ರಯತ್ನ ತಮ್ಮದೇ ಆದ ರೀತಿಯಲ್ಲಿ ಮಾಡುತ್ತೆ. ಇಲ್ಲ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ಪ್ರಕಾರ. ನವ್ಯದ ಅನೇಕ ಲೇಖಕರು ಚಿತ್ರಿಸುವಂತಹ ಸ್ವಕೇಂದ್ರಿತವಾದ ಕಾದಂಬರಿಗಳ ಸರಣಿಗಿಂತ ಇಲ್ಲಿ ಇರ್ತಕ್ಕಂಥ ಹುಡುಕಾಟವೇ ಬೇರೆ, ಪ್ರಯತ್ನವೇ ಬೇರೆ ಅಂತ ಅನ್ನಿಸ್ತಾ ಇರುತ್ತೆ. ನಾನು ಮುಖ್ಯವಾಗಿ ಬರೆಯೋದೊಂದಿರುತ್ತೆ, ಸುತ್ತಲಿನ ಸಮುದಾಯ ಮುಖ್ಯವಾಗಿ ಬರತಕ್ಕಂಥ ಒಂದಿರುತ್ತೆ,
ನೀವು ತಗೊಳ್ತಕ್ಕಂಥ ತೀರ್ಮಾನಗಳೇನಿದೆ ಅನ್ನೋ ಬೇರೆ ಪ್ರಶ್ನೆ ಮಾತು ಬೇರೆ. ಆದರೆ ತೀರ್ಮಾನಗಳೇನೇ ಇರಲಿ, ಯುವರ್ ರೀಡಿಂಗ್ ಆಫ್ ದಿ ಸೊಸೈಟಿ ಇದೆಯಲ್ಲ, ಅದಕ್ಕೂ ನೀನು ಸ್ವಕೇಂದ್ರಿತವಾಗಿ ಬರಿತಾ ಹೋಗ್ತಿಯಲ್ಲ, ಅದಕ್ಕೂ ಇರೋ ವ್ಯತ್ಯಾಸ ಏನು ಅನ್ನೋ ಪ್ರಶ್ನೆ ಕೂಡ ಒಬ್ಬ ಲೇಖಕನನ್ನು, ಒಬ್ಬ ಓದುಗನನ್ನು ಕಾಡಬೇಕು ಅಂತ ಅನಿಸುತ್ತೆ. ಈ ದೃಷ್ಟಿಯಲ್ಲಿ ನೋಡಿದಾಗ ನಮ್ಮ ಕಾಲದ ಸುಶಿಕ್ಷಿತವಾದ ಮಧ್ಯಮ ವರ್ಗಕ್ಕೆ ಇಷ್ಟವಾಗುವ ಬರವಣಿಗೆ, ಪ್ರಗತಿಪರವಾಗಿ ಯೋಚನೆ ಮಾಡುವವರಿಗೆ ಇಷ್ಟವಾಗದ ಬರವಣಿಗೆಯನ್ನು, ವಸ್ತುವನ್ನು ಮತ್ತು ಧೋರಣೆಯನ್ನು ಆರಿಸಿಕೊಂಡಂತಹ ಭೈರಪ್ಪನವರನ್ನು ನೋಡುವುದು, ಬೆಲೆ ಕಟ್ಟುವುದು, ಓದುವುದು ಬಹಳ ಎಚ್ಚರಿಕೆಯಿಂದ ಮಾಡಬೇಕಾದ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾವು ಉಷ್ಟ್ರ ಪಕ್ಷಿಯಾಗೆ ಮರಳಲ್ಲಿ ತಲೆ ಮುಚ್ಕೊಂಡು ನಾವು ಭೈರಪ್ಪನವರು ಕೆಟ್ಟ ರೈಟರ್ ಅಂದ್ಬಿಟ್ರೆ ಏನೂ ಆಗೋದಿಲ್ಲ. ಇಷ್ಟೊಂದು ಜನ ಓದ್ತಾರಲ್ಲ, ಯಾಕೆ ಓದ್ತಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಜೊತೆಗೆ ಕೇಳ್ಕೊಳ್ಬೇಕಾಗಿ ಬರುತ್ತೆ. ಆ ಪ್ರಶ್ನೆ ಮತ್ತು ಉತ್ತರ ಎರಡಕ್ಕೂ ಕಂಡುಕೊಳ್ತಕ್ಕಂಥದ್ದು ನಮ್ಮ ಒಟ್ಟು ಸಾಮಾಜಿಕ ಸನ್ನಿವೇಶಕ್ಕೆ ಹಿಡಿದ ಕನ್ನಡಿ ಕೂಡ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಮೈಸೂರಿನ ಸಾಹಿತ್ಯಿಕ ವಾತಾವರಣದ ರಾಜಕಾರಣದ ಏಳು ಬೀಳುಗಳಿಗೂ ಕನ್ನಡ ಲೇಖಕರು, ನಾನು ಅಂದ್ಕೋತಾ ಇರ್ತೀನಿ ಎಷ್ಟೋ ಸಲ, ಬೆಂಗಳೂರು, ಮೈಸೂರುಗಳ, ಧಾರವಾಡಗಳ ಒಂದು ಸಾಹಿತಿಗಳ ರಾಜಕೀಯ ಇದೆಯಲ್ಲ, ಅದು ಸಾಹಿತ್ಯ ರಾಜಕೀಯವನ್ನು, ಲೇಖಕರ ಏಳು ಬೀಳುಗಳನ್ನು ತೀರ್ಮಾನ ಮಾಡ್ತಕ್ಕಂಥ ಬಗೆ ಯಾವ ಥರದ್ದು. ಇದು ಒಂದು ರೀತಿಯ ಅಲಿಖಿತವಾದ ಸಾಹಿತ್ಯ ಚರಿತ್ರೆ. ಇದು ಅಲಿಖಿತವಾದ ಸಾಹಿತ್ಯ ಚರಿತ್ರೆ, ತೋಂಡಿಯಲ್ಲಿ ಕಟ್ಟಿಕೊಳ್ಳಲಾಗುವ ಸಾಹಿತ್ಯ ಚರಿತ್ರೆ ಹುಟ್ಟಿಸ್ತಕ್ಕಂಥ ಈ ರಾಗದ್ವೇಷಗಳಿದೆಯಲ್ಲ, ಅದನ್ನು ಮೀರಿ ಓದಬೇಕಾದ ಜವಾಬ್ದಾರಿ ವಿಮರ್ಶಕರಿಗೂ ಇದೆ, ಓದುಗರಿಗೂ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಕೊನೆಗೂ ಇಷ್ಟ ಆಗೋದು ಉಳ್ಕೊಳ್ಳುತ್ತೆ, ಇಷ್ಟ ಆಗದೇ ಇರೋದು ನಾಶವಾಗುತ್ತೆ. ಇಷ್ಟ ಆಗೋರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗದೇ ಇರೋರಿಗೆ ಇಷ್ಟ ಆಗಲ್ಲ. ಆದರೆ ಎಲ್ಲದರ ಹಿಂದೆ ಇರತಕ್ಕಂಥ ಪ್ರಶ್ನೆಗಳು ಮಹತ್ವದ ಪ್ರಶ್ನೆಗಳೇ ಆಗುತ್ತೆ. ಈ ದೃಷ್ಟಿಯಲ್ಲಿ ಭೈರಪ್ಪನವರ ಬರವಣಿಗೆಯ ಓದು ಕನ್ನಡ ಸಾಹಿತ್ಯದ ಓದುಗರು ಎದುರಿಸಲೇಬೇಕಾದಂಥ ಒಂದು, ಮತ್ತು ಇಷ್ಟಪಟ್ಟೆ ಕನ್ಫ್ರಂಟ್ ಮಾಡಬೇಕಾದ ಒಂದು ಸಂಗತಿ ಅಂತ ನಾನು ನಂಬಿದ್ದೀನಿ.